ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಈಗ ಭಾರತದ ಸಾಧನೆ ನೀರಜ್ ಚೋಪ್ರಾ ಅವರು ಚಿನ್ನದ ನಿರೀಕ್ಷೆಯನ್ನು ಮತ್ತಷ್ಟು ದುಪ್ಪಟ್ಟು ಮಾಡಿದ್ದಾರೆ. ಫೈನಲ್ಗೆ ಸೆಲೆಕ್ಟ್ ಆಗಿದ್ದಾರೆ ನೀರಜ್ ಚೋಪ್ರಾ. ಮೊದಲ ಜಾವ್ಲಿನ್ ಎಸೆತದಲ್ಲಿ ಅಂದರೆ ಮೊದಲ ಪ್ರಯತ್ನದಲ್ಲೇ 89.34 ಮೀಟರ್ ದೂರದವರೆಗೂ ಕೂಡ ಜಾವ್ಲಿನ್ ಎಸೆತವನ್ನು ಮಾಡಿದ್ದಾರೆ. ಹೀಗಾಗಿ ಚಿನ್ನದ ಪದಕದ ನಿರೀಕ್ಷೆಯನ್ನು ಹುಟ್ಟಿಸಿದ್ದಾರೆ. ಜಾವ್ಲಿನ್ ಎಸೆತದಲ್ಲಿ ಫೈನಲ್ ತಲುಪಿದ್ದಾರೆ ನೀರಜ್ ಚೋಪ್ರಾ. 89.34 ಮೀಟರ್ ಜಾವ್ಲಿನ್ ಎಸೆದ ನೀರಜ್ ಚೋಪ್ರಾ ಅವರಿಂದಾಗಿ ಚಿನ್ನದ ಪದಕದ ನಿರೀಕ್ಷೆ ಹೆಚ್ಚಾಗಿದೆ. ಆಗಸ್ಟ್ 8ನೇ ತಾರೀಕು ರಾತ್ರಿ 11 ಗಂಟೆಗೆ ಚಿನ್ನದ ಪದಕಕ್ಕೋಸ್ಕರ ಕಾದಾಟ ನಡೆಯುತ್ತೆ. ಆ ಒಂದು ಆಟಕ್ಕೆ ಈಗ ಸೆಲೆಕ್ಟ್ ಆಗಿದ್ದಾರೆ. ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ನೀರಜ್ ಚೋಪ್ರಾ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಈಗ ಜಾವ್ಲಿನ್ ಥ್ರೋನಲ್ಲಿ ಚಿನ್ನದ ಪದಕದ ನಿರೀಕ್ಷೆ ಹೆಚ್ಚಾಗಿದೆ. ಈ ಕಾರಣ ನೀರಜ್ ಚೋಪ್ರಾ ಅವರು ಮೊದಲ ಪ್ರಯತ್ನದಲ್ಲೇ 89.34 ಮೀಟರ್ ಜಾವ್ಲಿನ್ ಥ್ರೋ ಮಾಡಿದ್ದಾರೆ. ಈ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇನ್ನು ಕಿಶೋರ್ ಜೆನಾ ನಿರಾಸೆಯನ್ನು ಮೂಡಿಸಿದ್ದಾರೆ. ಭಾರತೀಯ ಮತ್ತೊಬ್ಬ ಆಟಗಾರ ಇವರು 3 ಬಾರಿ ಕೂಡ ಎಸೆದ್ರು. 80.73 ಮೀಟರ್ ಮಾತ್ರ ಎಸೆದಿದ್ದು. ಈಗ ನೀರಜ್ ಚೋಪ್ರಾ ಟಾರ್ಗೆಟ್ ಇದ್ದಿದ್ದು 85 ಮೀಟರ್ ಎಸೆಯುವಂಥದ್ದು. ಆದರೆ 89 ಅಂದರೆ ಅಲ್ಲಿಗೆ 4 ಮೀಟರ್ ಹೆಚ್ಚಿಗೆ ಎಸೆದಿದ್ದಾರೆ. ಹಾಗಾಗಿ ಇವರ ಈ ಸಾಧನೆ ಈಗ ಭಾರತಕ್ಕೆ ಜಾವ್ಲಿನ್ ಥ್ರೋ ಅಲ್ಲಿ ಚಿನ್ನದ ಪದಕ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡ್ತಾ ಇದೆ. ಭಾರತೀಯ ಮತ್ತೊಬ್ಬ ಆಟಗಾರ ಕೂಡ ಕಿಶೋರ್ ಜೆನಾ ಕೂಡ ಜಾವ್ಲಿನ್ ಥ್ರೋ ಅಲ್ಲಿ ಭಾಗವಹಿಸಿದ್ರು. ಆದರೆ ಅವರು ಕೇವಲ 80 ಮೀಟರ್ ಜಾವ್ಲಿನ್ ಥ್ರೋ ಎಸೆಯುವ ಮೂಲಕ ವಿಫಲ